ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಅನುಗ್ರಹ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಬಟನ್ ಮೇಲೆ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಬರುತ್ತೆ, ಯಾವುದೇ ಇನ್ಫಾರ್ಮೇಷನು ಕೂಡ ಮಿಸ್ ಆಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ರಾಯರ ಮಂತ್ರಾಕ್ಷತೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ನನಗೆ ಎಷ್ಟೊಂದು ಜನ ಕಮೆಂಟ್ ಆಗ್ತಾಯಿದ್ರಿ, ರಾಯರ ಫೋಟೋ ಪೂಜೆ ಮಾಡಬೇಕಾದ್ರೆ ಹೂ ಮುಡಿಸಿರ್ತೀವಲ್ಲ, ಅದು ಹಿಂದ್ಗಡೆಗೆ ಬಿದ್ದೋದ್ರೆ ಏನರ್ಥ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರ. ಅದೇ ಥರ ತುಂಬಾ ಡೌಟ್ಸ್ ಇರುತ್ತೆ. ಕೆಲವೊಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ, ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ಕೆಲವೊಂದು ಸರಿ ಡೌಟ್ ಇರುತ್ತೆ. ಅಂಥ ಡೌಟ್ಗಳನ್ನ ನಾವು ರಾಯರ ಮಂತ್ರಾಕ್ಷತೆಯಿಂದ ಕ್ಲಿಯರ್ ಮಾಡ್ಕೊಳ್ಬೋದು. ಇವಾಗ ಜೀವನದಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ. ಈ ಘಟನೆ ನಮಗೆ ಒಳ್ಳೆಯದಕ್ಕೆ ಆಯಿತಾ ಕೆಟ್ಟದಕ್ಕೆ ಆಯಿತಾ ಅದು ಕೂಡ ನಮಗೆ ಗೊತ್ತಿರಲ್ಲ. ಅದನ್ನು ಕೂಡ ಈ ಮಂತ್ರಾಕ್ಷತೆಯಿಂದ ತಿಳ್ಕೊಳ್ಬೋದು. ಈಗ ಏನೋ ಒಂದು ವ್ಯಾಪಾರ ಶುರು ಮಾಡಬೇಕು ಅಂತ ಇರ್ತೀರ, ಆ ವ್ಯಾಪಾರ ಮಾಡಲಾ ಬೇಡವಾ ಅನ್ನೋದು ಮನಸ್ಸಲ್ಲಿ ಕುರಿತಾ ಇರುತ್ತೆ. ಅಂಥ ವಿಚಾರಗಳನ್ನೆಲ್ಲ ನಾವು ರಾಯರ ಮಂತ್ರಾಕ್ಷತೆಯಿಂದ ನಮ್ಮ ಮನಸ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಆದರೆ ರಾಯರ ವಿಚಾರದಲ್ಲಿ ನೀವೇನೇ ಮಾಡ್ತಾ ಇದ್ದೀರಾ ಅಂತ ಅಂದರೂ ಕೂಡ ತುಂಬ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಲ್ಲಿ ಮಾತ್ರ ಅದರ ಫಲ ನಿಮಗೆ ಸಿಗೋ ಅಂಥದ್ದು. ಏನೋ ನಾವು ಕಾಟಾಚಾರಕ್ಕೆ ಮಾಡ್ತೀವಿ ಅಂತ ಅಂದರೆ ಅದು ನಾವು ನಂಬಿಕೆ ಅಂತಲೂ ಅನ್ನೋದಿಲ್ಲ, ಅವ್ರ ಭಕ್ತಿ ಅಂತಲೂ ಅನ್ನೋದಿಲ್ಲ. ನಾವೆಷ್ಟು ಭಕ್ತಿ ಇಟ್ಕೊಂಡು ಮಾಡ್ತೀವೋ ಅಷ್ಟು ಪ್ರತಿಫಲ ನಮಗೆ ರಾಯರ ಕಡೆಯಿಂದ ಸಿಕ್ಕೇ ಸಿಗುತ್ತೆ. ಬನ್ನಿ ಹಾಗಾದರೆ ಇವಾಗ ರಾಯರ ಮಂತ್ರಾಕ್ಷತೆಯಿಂದ ನಮ್ಮ ಕೆಲಸಗಳು ಆಗುತ್ತೋ ಇಲ್ವೋ ಅಂತ ಯಾವ ರೀತಿ ತಿಳ್ಕೊಳೋದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಪರ್ಸ್ನಲಾಗಿ ನನ್ನ ಒಪಿನಿಯನ್ ಏನು ಅಂತ ಅಂದರೆ, ನೀವು ಇದನ್ನು ಗುರುವಾರದೊತ್ತು ಮಾಡೋದೇ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ. ಬೇರೆ ದಿನ ಮಾಡೋದಕ್ಕಿಂತ ಗುರುವಾರ ಆದರೆ ನೀವು ರಾಯರ ಭಕ್ತರಾಗಿದ್ದರೆ ಖಂಡಿತವಾಗ್ಲೂ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಕೂಡ ಶುದ್ಧಿಯಾಗಿರ್ತೀರ. ದೇವ್ರ ಮನೆಯೆಲ್ಲ ಒರೆಸ್ಕೊಂಡಿರ್ತೀರ. ಅದೇ ರೀತಿ ದೇವ್ರ ಫೋಟೋ ಏನೇ ಇದ್ರೂ ಪ್ರತಿಯೊಂದು ರೆಡಿ ಮಾಡ್ಕೊಂಡಿರ್ತೀರ ಅಲ್ವಾ. ಬೇರೆ ದಿನ ಅಷ್ಟು ನೀಟಾಗಿ ನಾವು ಮಾಡ್ಕೊಂಡಿರಲ್ಲ ಮನೆಯಲ್ಲಿ. ಹಾಗಾಗಿ ಗುರುವಾರದೊತ್ತೇ ಇದನ್ನು ಮಾಡಿ ಅಂತೇಳಿ ನಾನು ಪರ್ಸ್ನಲಾಗಿ ಸಜೆಸ್ಟ್ ಮಾಡ್ತಕ್ಕಂಥದ್ದು. ಆ ರೀತಿ ಎಲ್ಲದೂ ಕೂಡ ನೀವು ಈಗೇನು ಗುರುವಾರ ವಾರ ಮಾಡ್ತೀರ ಅಲ್ವಾ ರಾಯರದ್ದು, ಆ ಪೂಜೆ ಎಲ್ಲ ಆದಮೇಲೆ ಈಗ ರಾಯರ ಮಂತ್ರಾಕ್ಷತೆ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ. ಕೆಲವೊಬ್ಬರು ನಮ್ಮ ಮನೆಯಲ್ಲಿ ಇಲ್ಲ ಏನು ಮಾಡೋದು ಅಂತ ಇರ್ತೀರ. ನೀವು ಖಂಡಿತವಾಗ್ಲೂ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ. ಆ ಮಂತ್ರಾಕ್ಷತೆನ ಪೂರ್ತಿಯಾಗಿ ತಲೆ ಮೇಲೆ ಹಾಕ್ಕೋಬೇಡಿ. ಒಂದು 2ರಿಂದ 3 ಕಾಳಷ್ಟು ತಲೆ ಮೇಲೆ ಹಾಕ್ಕೊಂಡು ಮಿಕ್ಕಿದ್ದನ್ನು ಮನೆಗೆ ತಂದು ರಾಯರ ಮುಂದೆ ಇಟ್ಕೊಬಿಡಿ. ಯಾವಾಗಲೂ ಮನೆಯಲ್ಲಿ ಮಂತ್ರಾಕ್ಷತೆನ ಇಟ್ಕೊಂಡಿರಿ. ಆದರೆ ಆ ಮಂತ್ರಾಕ್ಷತೆ ಹಾಳಾಗದೇ ಇರೋ ಥರ ನಾವು ಇಟ್ಕೊಳ್ಬೇಕು, ನೀಟಾಗಿ ಇಟ್ಕೊಂಡು. ನಾನು ಪ್ರತಿದಿನ ಅದೇ ರೀತಿ ಮಾಡೋದು. ಪ್ರತಿ ಗುರುವಾರ ಹೋದಾಗ ಮಂತ್ರಾಕ್ಷತೆ ಏನು ಇಸ್ಕೊಳ್ತೀನಿ ಅದನ್ನು ಒಂದು 2-3 ಕಾಳು ತಲೆ ಮೇಲೆ ಹಾಕ್ಕೊಂಡು ಮಿಕ್ಕಿದ ಮಂತ್ರಾಕ್ಷತೆನ ಮನೆಗೆ ತೊಗೊಬರ್ತೀನಿ. ತಂದು ಅದನ್ನು ರಾಯರ ಮುಂದೆ ಇಟ್ಟಿರ್ತೀನಿ. ಮತ್ತು ಪ್ರತಿದಿನ ನಾನು ಹೊರಗಡೆ ಹೋಗಬೇಕಾದ್ರೆ ರಾಯರಿಗೆ ಪೂಜೆ ಮಾಡಿ ನಂತರ ಮಂತ್ರಾಕ್ಷತೆ ಏನಿರುತ್ತೆ ಅದರಲ್ಲಿ ಒಂದು 2-3 ಕಾಳನ್ನು ತೆಗೆದು ತಲೆ ಮೇಲೆ ಹಾಕ್ಕೊಂಡು ಪ್ರತಿದಿನ ಹೊರಗಡೆ ಹೋಗ್ಬೇಕಾದ್ರೆ ಈ ಕೆಲಸ ಮಾಡ್ತೀನಿ. ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಮಂತ್ರಾಕ್ಷತೆ ಇಟ್ಕೊಂಡಿರ್ತೀನಿ. ನೀವು ಇದೇ ಥರ ಬೇಕಾದರೆ ಫಾಲೋ ಮಾಡ್ಕೊಳ್ಬೋದು. ಈ ರೀತಿ ಅಭ್ಯಾಸ ಇಲ್ಲ ಅಂತ ಅಂದರೆ ಇನ್ನು ಮುಂದೆ ಈ ರೀತಿ ಅಭ್ಯಾಸ ಮಾಡಿಕೊಂಡು ರಾಯರ ಮಂತ್ರಾಕ್ಷತೆನ ಮನೆಯಲ್ಲಿ ಇಟ್ಕೊಳ್ಳಿ. ಬೇಕು ಅಂದರೆ 2 ಕಾಳು ಕೂಡ ಬಾಯಲ್ಲಿ ಹಾಕ್ಕೊಂಡು ತಿನ್ಕೊಳ್ಬೋದು. ಇವಾಗ ಪೂಜೆ ಎಲ್ಲ ಆದಮೇಲೆ ಗುರುವಾರ ರಾಯರ ಮುಂದೆ ಕೂತ್ಕೊಂಡು ಆ ರಾಯರ ಮಂತ್ರಾಕ್ಷತೆ ಏನಿರುತ್ತೆ ಅದನ್ನು ರಾಯರ ಮುಂದೆ ಇಟ್ಟು, ಅಥವಾ ನಿಮ್ಮ ಮನೇಲಿ ರಾಯರ ವಿಗ್ರಹ ಇದೆ ಅಂತ ಅಂದರೆ ಮಂತ್ರಾಕ್ಷತೆ ಮೇಲೆ ರಾಯರ ವಿಗ್ರಹನ ಇಡಿ. ರಾಯರ ವಿಗ್ರಹ ಇಲ್ಲ ಅಂತ ಅಂದರೆ ಫೋಟೋ ಮುಂದ್ಗಡೆನೆ 2 ದೀಪ ಹಚ್ಚಿಬಿಟ್ಟು ರಾಯರಿಗೆ ತುಪ್ಪದ ಆರತಿನ ಮಾಡಿ, ಅವತ್ತು ತುಪ್ಪದ ಆರತಿ ಮಾಡಿಬಿಟ್ಟು 2 ದೀಪ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಇದನ್ನು 3 ಸಲ ಹೇಳ್ಕೊಳ್ಳಿ. 3 ಸಲ ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ನಿಮಗೆ ಏನು ಕೆಲಸ ಆಗಬೇಕಾಗಿದೆ, ಅದರಿಂದ ಒಳ್ಳೆಯದಾ ಕೆಟ್ಟದ್ದಾ ತಿಳ್ಕೊಬೇಕು ಅಂಥೇಳಿ ರಾಯರ ಮುಂದೆ ನಿಮ್ಮ ಕೆಲಸ ಏನಾಗಬೇಕು ಅದನ್ನು ಹೇಳ್ಕೊಳ್ಳಿ. ರಾಯರ ಹತ್ರ ಹೇಳ್ಕೊಂಡು ನೀವು ಮಂತ್ರಾಕ್ಷತೆನ ತೆಗಿಬೇಕು. ಹೇಗೆ ತೆಗಿಬೇಕು? ನಿಮ್ಮದು ಹೆಬ್ಬೆರಳು ಮತ್ತು ಉಂಗುರದ ಬೆರಳಿದೆಯಲ್ಲ, ಆ 2 ಬೆರಳಿಂದ ತೆಗಿಬೇಕು ಮಂತ್ರಾಕ್ಷತೆನ. ತೆಗಿಬೇಕಾದ್ರೆ ನೀವು ಮನಸ್ಸಲ್ಲಿ ಅಂದ್ಕೊಳ್ಬೇಕು, ಅದರಲ್ಲಿ ಸಮಸಂಖ್ಯೆ ಬಂದರೆ ಅದು ಒಳ್ಳೆಯದು, ಶುಭ ಫಲ ಅಂತ ಹೇಳ್ಬಿಟ್ಟು. ಏನಾದ್ರೂ ಬೆಸ ಸಂಖ್ಯೆ ಬಂತ ಅಂದರೆ ಅದು ಅಶುಭ ಫಲ ಅಂತೇಳಿ ನೀವು ರಾಯರ ಹತ್ರನೂ ಹೇಳ್ಕೊಂಡಿರಬೇಕು. ನಿಮ್ಮ ಮನಸ್ಸಲ್ಲೂ ಅದು ಜ್ಞಾನ ಇರಬೇಕು.
ರಾಯರ ಹತ್ರ ನೀಟಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ, ರಾಯರ ಮಂತ್ರಾಕ್ಷತೆಗೂ ಪೂಜೆ ಮಾಡಿ, ರಾಯರ ಏನು ಸ್ತೋತ್ರ ಇದೆ ಅದನ್ನು ಹೇಳ್ಕೊಂಡು ಇವಾಗ ನೀವು 2 ಬೆರಳಲ್ಲಿ ಮಂತ್ರಾಕ್ಷತೆನ ತೆಗಿಬೇಕು. ತೆಗೆದಾದ್ಮೇಲೆ ಒಂದು ಸೈಡಲ್ಲಿ ಅಥವಾ ಕೈ ಮೇಲೆ ಅಥವಾ ಒಂದು ಪೇಪರ್ ಮೇಲೆ ಹಾಕ್ಬಿಡಿ. ಅದನ್ನು ಒಂದೇ ಸಲ ತೆಗಿಬೇಕು. ನಿಮ್ಮ ಬೆರಳಿಗೆ ಎಷ್ಟು ಬರುತ್ತೋ ಒಂದೇ ಸರಿಗೆ ಅಷ್ಟೇ ತೆಗಿಬೇಕು. ಅದನ್ನು ತೆಗೆದು ಇಟ್ಕೊಂಡು ಲೆಕ್ಕ ಹಾಕಬೇಕು. ನಿಮಗೆ ಬೆಸ ಸಂಖ್ಯೆಯಲ್ಲಿ ಬಂದಿದೆಯಾ, ಸರಿ ಸಂಖ್ಯೆಯಲ್ಲಿ ಬಂದಿದೆಯಾ ಅಂತ ಹೇಳ್ಬಿಟ್ಟು. ನಿಮಗೆ ಸಮ ಸಂಖ್ಯೆಯಲ್ಲಿ ಬಂದಿದ್ದರೆ ನಿಮ್ಮ ಕೆಲಸ ಆಗುತ್ತೆ, ಶುಭವಾಗುತ್ತೆ ಅಂತೇಳಿನೇ ಅರ್ಥ. ಅಕಸ್ಮಾತು ನಿಮಗೆ ಬೆಸ ಬಂದಿದೆ ಅಂತ ಅಂದರೆ ನಿಮಗೆ ಅದು ಕೈಗೂಡಲ್ಲ, ನೀವು ಕೈ ಹಾಕಬಾರ್ದು ಅಂತಲೇ ಅರ್ಥ. ನೀವು ಅಲ್ಲಿ ಜಾಗೃತರಾಗಿ ಆ ಕೆಲಸದಿಂದ ಸ್ವಲ್ಪ ದೂರ ಉಳ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಈ ರೀತಿಯಾಗಿ ನೀವು ನಿಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂಥೇಳಿ ಮಂತ್ರಾಕ್ಷತೆಯಿಂದ ತಿಳ್ಕೊಳ್ಬೋದು. ಯಾವುದೇ ಕೆಲಸಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ರಾಯರ ಹತ್ರ ಒಂದು ಸಲ ಈ ರೀತಿ ಪರ್ಮಿಷನ್ ತಗೊಂಡು ಆಮೇಲೆ ನೀವು ಕೆಲಸಕ್ಕೆ ಕೈ ಹಾಕಿದರೆ ನಿಮಗೆ ಸಕ್ಸಸ್ಫುಲ್ ಅಂತಲೇ ಹೇಳ್ತೀನಿ. ಸೊ ನೋಡಿದ್ರಿ ಅಲ್ವಾ, ರಾಯರ ಮಂತ್ರಾಕ್ಷತೆಯಿಂದ ನಾವು ಯಾವ ರೀತಿ ನಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತೇಳಿ ತಿಳ್ಕೊಬೋದು ಅಂತ. ಇವತ್ತಿನ ಈ ವಿಶೇಷ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋದಿಂದ ನಿಮ್ಗೇನಾದರೂ ಉಪಯೋಗ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ರಾಯರ ಭಕ್ತರು ಯಾರ್ಯಾರೆಲ್ಲ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾವ ರೀತಿ ವಿಡಿಯೋಸ್ ಬೇಕು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.